ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಮೇಡಮ್, ಏನು ಮಾರ್ಕ್ ಮಾಡಿದಂತ 5 ಪ್ಲೇಸ್ಗಳಲ್ಲಿ ಯಾವುದೇ ಕುರುಹುಗಳು ಸಿಗದೇ ಇದ್ದ ಸಂದರ್ಭದಲ್ಲಿ ಕೆಲವೊಂದು ಮಾಧ್ಯಮಗಳು ಬಹಳ ಎಕ್ಸ್ಟ್ರೀಮ್ ಲೆವೆಲ್ಗೆ ಪ್ರಚಾರವನ್ನ ಮಾಡೋದನ್ನ ನಾವು ನೋಡ್ದೋ ಕಳೆದ 2 ದಿವಸಗಳಿಂದ. ಆದ್ರೆ ನಮ್ಗೆ ಖಂಡಿತ ಹೋರಾಟಗಾರರಾದಂತ ನಾವು ನಮ್ಗೆ ಕಾನ್ಫಿಡೆಂಟ್ ಇದೆ, 100ಕ್ಕೆ 100 ಭಾಗ ಡೌಟೇ ಬೇಡ. ಇದು ಏನ್ ಸಿಕ್ಕಿದೆ ಮೇಡಮ್, ಇದು ಬಹಳ ಸಣ್ಣದು, ಬಹಳ ಸಣ್ಣದು. ನಿಮ್ಗೆ ಇನ್ನು ಬಹಳ ದೊಡ್ಡ ಮಟ್ಟದ ಆಘಾತ ಆಗ್ತಕ್ಕಂತಹ ವಿಷಯಗಳು, ಆಘಾತಕಾರಿ ಆಗ್ತಕ್ಕಂಥ ವಿಷಯಗಳು ಬರ್ತವೆ. ಅದ್ರ ಬಗ್ಗೆ ಡೌಟೇ ಬೇಡ. ನಿಮ್ಗೆ 1, 2, 3, 4, 5ರಲ್ಲಿ ಯಾವ್ದೇ ಕುರುಗಳು ಸಿಗದೆ ಇದ್ರು ಸಹಿತ ಇನ್ನು ಮುಂದೆ ಮಾರ್ಕ್ ಮಾಡಿರ್ತಕ್ಕಂತಹ ಎಲ್ಲ ಸ್ಥಳಗಳಲ್ಲಿ ದೊಡ್ಡ ಮಟ್ಟದ ಅಸ್ಥಿ ಪಂಜರಗಳು ಸಿಗ್ತವೆ. ಇದಲ್ದೇನೂ ಕೂಡ ಇನ್ನು ಮಾರ್ಕ್ ಮಾಡೋದಿದೆ. ಇದಲ್ದೇನೆ ಇನ್ನು ಕೆಲವು ಈ ಸ್ಥಳಗಳಲ್ದೇನೆ ಬೇರೆ ಪ್ರೈವೇಟ್ ಪ್ಲೇಸ್ ಅಲ್ಲೂ ಕೂಡ ಒಂದಷ್ಟು ಹೆಣಗಳನ್ನ ಊತಿರೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಅದು ಕೂಡ ಒಂದಷ್ಟು ಈ ಅದರಲ್ಲೂ ಸಿಗುತ್ತೆ ಮೇಡಮ್, ಬೇಡ. ಅಂದ್ರೆ ಇಡೀ ಧರ್ಮಸ್ಥಳನೇ ಆಗಿಬೇಕಾಗತ್ತೆ. ನೀವ್ ಹೇಳೋದು ಈಗ ಖಾಸಗಿ ಜಾಗದಲ್ಲೂ ಇದೆ ಅಥವಾ ಅರಣ್ಯ ಪ್ರದೇಶದಲ್ಲೂ ಇದೆ, ಎಲ್ಲಾ ಕಡೆ ಇದೆ ಅಂತಂದ್ರೆ ಇಡೀ ಪ್ರದೇಶವನ್ನೇ ಆಗಿಬೇಕಾಗತ್ತಾ? ಮತ್ತೆ ನನ್ಗೊಂದು ಡೌಟ್ ಇದೆ, ನಾನು ಅದನ್ನ ಕೇಳ್ತೀನಿ. ಈಗ ಸುಜಾತಾ ಭಟ್ ಪರ ವಕೀಲರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದಾರಲ್ಲ, ಅದ್ರಲ್ಲಿ ಅವರು ಯಾವ್ಯಾವ ಸ್ಥಳದಲ್ಲಿ ಸಾಕ್ಷಿ ದೂರುದಾರ ಎಷ್ಟೆಷ್ಟು ಶವಗಳನ್ನ ಹೂತ್ ಹಾಕಿದೀನಿ ಅನ್ನೋ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 13, 8, 9, 10 ಈ ಸ್ಥಳಗಳಲ್ಲಿ ಸುಮಾರು ಸಾಮೂಹಿಕವಾಗಿ 8, 10 ಶವಗಳು. ಒಬ್ಬ ವ್ಯಕ್ತಿ ಅಂದ್ರೆ ಒಂದ್ ಶವ ಹೂಳಕ್ಕೆ 6 ಅಡಿ 3 ಅಡಿ ಆದ್ರೂ ಬೇಕು. ಒಬ್ಬ ವ್ಯಕ್ತಿ ಇಷ್ಟು ಸಾಮೂಹಿಕವಾಗಿ ಹೂತ್ ಹಾಕೋದಕ್ಕೆ ಸಾಧ್ಯನಾ? ಆತನ್ಗೆ ಯಾರಾದ್ರೂ ಸಹಕಾರ ಕೊಟ್ಟಿರ್ಲೇಬೇಕಲ್ಲ. ಅಂದ್ರೆ ಮಾನವ ಶ್ರಮ ಹೆಂಗೆ ಸಾಧ್ಯ ಪ್ರದೀಪ್? ಅಲ್ಲ, ಇರ್ಬೋದು. ನೀವ್ ಹೇಳ್ತಾರ ಡೌಟು ನನಗೂ ಇದೆ, ಅದು ಸಾಮಾನ್ಯ ಜನರಿಗೂ ಬರುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಖಂಡಿತ ಒಂದಷ್ಟು ಅಸಿಸ್ಟೆಂಟ್ಸ್ ತಗೊಂಡಿರಬಹುದು, ಇಲ್ವೇ ಇಲ್ಲ ಅಂತ ಆಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ರೀತಿಯ ದೊಡ್ಡ ಹೆಣಗಳನ್ನ ತೆಗೆದುಕೊಂಡೋಗಿ ಒಬ್ಬನೇ ಗುಂಡಿ ತೆಗೆದು 5 ಅಡಿ 6 ಅಡಿ ಜಾಗವನ್ನ ಅದ್ರಲ್ಲಿ ಉಳೋಂತದ್ದು ಇದೆಯಲ್ಲ, ಅದ್ ಮತ್ತೆ ಅಲ್ಲಿ ಊದಿರ್ತಕ್ಕಂಥ ಸಾಮೂಹಿಕವಾಗಿ 7, 8 ಹೆಣಗಳನ್ನ ಊದಿರ್ತಕ್ಕಂಥದ್ದು ಏನೋ ಹೇಳ್ತಾ ಇದ್ದಾರೆ ಸಾಕ್ಷಿ. ಅದು ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಪ್ಲೇಬೇಕಾದ ಸತ್ಯ. ಯಾಕಂದ್ರೆ ಒಂದಷ್ಟು ಜನ ಅಸಿಸ್ಟೆಂಟ್ ಮಾಡಿರ್ಬೋದು, ಸಹಾಯ ತಗೊಂಡಿರ್ಬೋದು, ಅದನ್ನ ಸಾಕ್ಷಿದಾರ ಹೇಳಲೇಬೇಕಾಗುತ್ತೆ. ಖಂಡಿತ ಅದನ್ನ ಅವರು ಏನು SIT ಮುಂದುಗಡೆ ಅವನು ಹೇಳ್ತಾನೆ, ಅದಾಗೆ ಆಗುತ್ತೆ. ಅದು ಮತ್ತೆ ಇದು ಎಲ್ಲದಕ್ಕಿಂತನೂ ಮುಖ್ಯವಾಗಿ ಯಾರು ಹೇಳಿದ್ರು, ಯಾವ ಡೈರೆಕ್ಷನ್ ಅಲ್ಲಿ ಬಂತು, ಯಾಕೆ ಮಾಡಿದೆ, ಅದು ಬಹಳ ಮುಖ್ಯ. ಈ ಪ್ರಕರಣ ಈ ರೀತಿಯ ಸಾಮೂಹಿಕ ನಾವು ಹೆಣವನ್ನು ಊತಿದೀವಿ ಅಂದ್ರೆ ಅದ್ರ ಹಿಂದೆ ಯಾರ ಡೈರೆಕ್ಷನ್ ಇತ್ತು, ಯಾರ ಆದೇಶದ ಮೇರೆಗೆ ನಾನು ಮಾಡಿದೆ, ಅದು ಬಹಳ ಮುಖ್ಯ. ಈ ಹೆಣಗಳು ಸಿಕ್ಕಿದ್ಮೇಲೆ ಈ ಬಾಡಿಗಳು ನಿಜ ಪ್ರದೀಪ್, ಕರೆಕ್ಟ್ ನೀವ್ ಹೇಳ್ತಿರೋದು ನಿಜ. ಅಂದ್ರೆ ಈ ಹಂತದಲ್ಲಿ ಈಗ ಒಂದು ಸಾಕ್ಷಿ ಸಿಕ್ಕಿರೋದ್ರಿಂದ SIT ಅಧಿಕಾರಿಗಳು ಆತನಿಗೆ ಹೆಣವನ್ನ ಯಾರು ಹಸ್ತಾಂತರ ಮಾಡಿದ್ರು ಮತ್ತು ಆತ ಒಬ್ಬನೇ ಹೋಗಿ ಹೂತ್ ಹಾಕೋದು. ಯಾಕೆಂದ್ರೆ ಇಂಥ ಗುಂಡಿಗೆ ಇದ್ರು 2 ಶವನ ಒಟ್ಟೊಟ್ಟಿಗೆ ಕಾಡಲ್ಲಿ ತಗೊಂಡು ಹೋಗು, ಅದು ಮಧ್ಯರಾತ್ರಿ ತಗೊಂಡೋಗಿ ಹೂತ್ ಹಾಕ್ಬೇಕು ಅಂತಂದ್ರೆ ಅಷ್ಟು ಧೈರ್ಯ ಬರತ್ತಾ? ನನಗೆ ಸ್ವಲ್ಪ ಅನುಮಾನ ಅನ್ಸುತ್ತೆ. ಯಾಕೆಂದ್ರೆ 7, 8 ಶವನ ಒಬ್ಬ ತಗೊಂಡೋಗಿ ಹೂತ್ ಹಾಕಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಒಂದ್ ತಂಡ ನಿಂತು ಹೂತ್ ಹಾಕಿದ್ದೆ ಆದ್ರೆ ಅದು ಯಾರ್ಯಾರು ಭಾಗಿದಾರರು ಅವರನ್ನ SIT ವಿಚಾರಣೆಗೆ ಒಳಪಡಿಸಬಹುದು. ಆತನಿಗೆ ಶವ ಯಾರು ಹಸ್ತಾಂತರ ಮಾಡಿದ್ರು, ಯಾರ ನೇತೃತ್ವದಲ್ಲಿ ಆಯ್ತು, ಅವರನ್ನ ಈಗ ವಿಚಾರಣೆಗೆ ಒಳಪಡಿಸೋದಕ್ಕೆ ಹೆಚ್ಚು ಶಕ್ತಿ ಬಂದಿದ್ಯಾ ಈ ಅಸ್ಥಿಪಂಜರದ? ಮೇಡಮ್, ನೀವೇನ್ ಹೇಳ್ತಾ ಇದ್ರೋ ಅದು ಸಾರ್ವಜನಿಕವಾಗೂ ಕೂಡ ಪ್ರಶ್ನೆ ಇದೆ. 100ಕ್ಕೆ 100 ಭಾಗ ಆ ಎಲ್ಲ ಪ್ರಶ್ನೆಗಳಿಗೆ SIT ತನಿಖೆಯಿಂದ ಉತ್ತರ ಸಿಗುತ್ತೆ. ಸಾಕ್ಷಿದಾರನು ಕೂಡ ಆ ಎಲ್ಲ ಉತ್ತರಗಳನ್ನ ಕೊಡ್ಲೇಬೇಕಾಗುತ್ತೆ. ತಾನು ಯಾರ ಸಹಾಯ ತೆಗೆದುಕೊಂಡೆ ಅನ್ನೋ ವಿಚಾರವನ್ನು ಕೂಡ 100ಕ್ಕೆ 100 ಭಾಗ ಸಾಕ್ಷಿದಾರ ಹೇಳಲೇಬೇಕಾಗುತ್ತೆ. ಖಂಡಿತ ಹೇಳ್ತಾರೆ, ಅದು ಬಂದೇ ಬರುತ್ತೆ. ಅದು ಇನ್ವೆಸ್ಟಿಗೇಷನ್ ಅದು ರಿವೀಲ್ ಆಗ್ಲೇಬೇಕು ಮೇಡಮ್. ದಟ್ ಈಸ್ ದ ಇನ್ವೆಸ್ಟಿಗೇಷನ್. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಮೇಡಮ್, ಇಲ್ಲಿ ನಾವು ಕಳೆದ 2-3 ದಿವಸಗಳಿಂದ ಈ SIT ಫಾರ್ಮೇಶನ್ ಆದ್ಮೇಲೆ ಈ ಅಲ್ಲಿಯ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರುಗಳ ಹೇಳಿಕೆಗಳಿದಾವಲ್ಲ, ಈ ಹೇಳಿಕೆಗಳನ್ನ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾಡ್ತಾ ಇರೋದು ಹಿಂದೆನೂ ಕೂಡ ಯಾರ್ದೋ ಕೈವಾಡ. ನಿಮಗೆ ಅದ್ರ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಯಾರೂ ಕೂಡ ಈ ಪಂಚಾಯತಿನ ಡಿಮ್ಯಾಂಡ್ ಮಾಡಿಲ್ಲ, ಪಂಚಾಯತಿನ ಆರೋಪಿ ಸ್ಥಾನದಲ್ಲಿ ಇಳಿಸಿಲ್ಲ. ಆದ್ರೆ ಪಂಚಾಯತಿಯವರು ವಾಲಂಟಿಯರ್ ಬಂದು ಪ್ರೆಸ್ ಮೀಟ್ ಕರೆದು ಉತ್ತರವನ್ನ ನಿಮಗ್ ಬೇಕಾದಕ್ಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದಿರಲ್ಲ, ಇದೆಲ್ಲ ಒಂದ್ ಕಡೆ ರಾಜ್ಯದ ಜನತೆಯನ್ನ ದಿಕ್ಕು ತಪ್ಪಿಸುವ, ಕೇಸನ್ನ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಈ ಪಂಚಾಯತಿಯ
ಮಾಜಿ ಹಾಲಿ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಆಗ್ಲೇಬೇಕು. ಅವರು ಯಾವ ಆದೇಶದ ಮೇಲೆ ಒಂದು SIT ತನಿಖೆ ನಡೀತದೆ, ಇನ್ವೆಸ್ಟಿಗೇಷನ್ ನಡೀತದೆ, ಈ ಹಂತದಲ್ಲಿ ಯಾಕೆ ಹೇಳ್ತಾರೆ? ಈಗ ಸಾಕ್ಷಿದಾರನೆಲ್ಲ ಹೆಣಗಳನ್ನ ಊತಿರ್ತಕ್ಕಂಥ ಸ್ಥಳವನ್ನ ತೋರಿಸ್ತೀನಿ ಅಂತ ಹೇಳಿದ್ರೆ ಆ ಸ್ಥಳದ ಅದಕ್ಕೆ ಹೌದು ನಾವಿಲ್ಲಿ ಹಿಂದೆ ಇದಿರ್ಲಿಲ್ಲ, ಸ್ಮಶಾನ ಇರ್ಲಿಲ್ಲ, ನಾವೇ ಉಳ್ತಾ ಇದ್ವಿ ಅದನ್ನ ಹೇಳ್ತಾರೆ. ಅದಾದ್ಮೇಲೆ ಈಗ ಒಂದು ಸ್ಥಳ ಬಂದು ತೋರಿಸಿದ್ರೆ ಆ ಸ್ಥಳಗಳಲ್ಲಿ ಅದಕ್ಕಿಂತ ಮೊದ್ಲೇ ನಾವೇ ಉಳ್ತಾ ಇದ್ದೋ ಅಂತ ಅದನ್ನು ಹೇಳ್ತಾರೆ. ಇದನ್ನೆಲ್ಲ ಏನ ಕೇಳ್ಕೊಟ್ಟರು. ಮತ್ತೆ ಆ ವ್ಯಕ್ತಿ ಬಗ್ಗೆನೂ ರಿವೀಲ್ ಮಾಡಿದ್ದಾರೆ. ಹಿಂದೆ ಹೆಣದ ಮೇಲೆ ಇದ್ದಂತ ಒಡವೆಗಳನ್ನ ಚಿನ್ನ ಕದ್ಕೊಂಡು ಹೋಯ್ತಾ ಇದ್ದವನ್ನ ಸಸ್ಪೆಂಡ್ ಮಾಡಿದ್ದೋ ಅನ್ನೋ ಮಾತನ್ನು ಕೂಡ ಈಗ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ. ಇವ್ರು ಯಾರು ಇದನ್ನೆಲ್ಲ ಹೇಳಕ್ ಹೇಳಿದರು? ಒಂದು ತನಿಖೆಯನ್ನು ನಡೀತಾ ಇರ್ಬೇಕಾದ್ರೆ ಆ ತನಿಖೆಯ ಎಲ್ಲಿಂದ ಇವತ್ತೇನು ತನಿಖೆ ಆಗ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಬಂದಿರತಕ್ಕಂಥ ನಿರ್ದೇಶನ. ನಾವೇನು ಅಪೀಲ್ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇರೆಗೆ ಆ ಸಂಬಂಧಪಟ್ಟ ಜೂರಿಸ್ಟಿಕ್ಷನ್ ಲೋಯರ್ ಕೋರ್ಟ್ ಮುಂದೆ ಹೋಗಿದೀವಿ. ಅದಾದ್ಮೇಲೆ SP ಮುಂದೆ ಹೋಗಿದೀವಿ. ಅದಾದ್ಮೇಲೆ SIT ಫಾರ್ಮೇಶನ್ ಆಗಿದೆ, ಅದ್ರ ಮುಂದೆ ನಾವು ಹೋಗಿದೀವಿ. ಅದೆಲ್ಲರೂ ಮುಂದೆ ಆ ಸಾಕ್ಷಿದಾರರನ್ನ ಗೌಪ್ಯಗಿಡುವ ಪ್ರಯತ್ನವನ್ನು ಮಾಡಿದ್ದೇವೆ. ನಾವು ಆ ಸಹಕಾರವನ್ನ ಕೊಟ್ಟಿದ್ದೇವೆ. ಆ ಇನ್ವೆಸ್ಟಿಗೇಷನ್ ಒಂದು ಬಹಳ ಯಶಸ್ವಿಯಾಗಿ ಮತ್ತೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಈ ರೀತಿಯ ತರಲೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಆ ಪಂಚಾಯಿತಿಗೆ ಸಂಬಂಧಪಟ್ಟಂತ ಎಲ್ರ ಮೇಲೂ ಆಕ್ಷನ್ ತಗೊಳ್ಬೇಕು, ಲೀಗಲ್ ಆಕ್ಷನ್ ತಗೋಬೇಕು. ಓಕೆ, ಈಗ ಡಾಟ್ ಗಳನ್ನ ಕನೆಕ್ಟ್ ಮಾಡೋದು SIT ಗೆ ಬಹಳ ಈಸಿ ಆಗಿದ್ಯಾ? ಹಿಂದೆ ಅಂದ್ರೆ ಒಂದು SIT ಫಾರ್ಮ್ ಆದಾಗ ಇದು ಬಹಳ ಹಿಂದಿನ ಅಂದ್ರೆ 3-4 ದಶಕದ ಇದ್ರ ವ್ಯಾಪ್ತಿಗೆ ಬರುತ್ತೆ, ಬಹಳ ಕಷ್ಟ ಆಗತ್ತೆ ಅಂತಿತ್ತು. ಈಗ ನೀವೇ ಹೇಳ್ದಂಗೆ ಬೇರೆ ಬೇರೆ ಹೇಳಿಕೆಗಳು ಅಥವಾ ಅಲ್ಲಿ ಕಾರ್ಯನಿರ್ವಹಿಸಿದಂತ ಪೊಲೀಸರು ಮತ್ತೆ ಈಗ ಸಿಕ್ಕಿರೋ ಅಸ್ಥಿಪಂಜರದ ಅವಶೇಷಗಳು, ಹಾಗೇನೆ ಆತನಿಗೆ ಸಹಕರಿಸಿದಂತ ಯಾರೇ ಇರ್ಲಿ ಅವರ ಹೆಸರುಗಳನ್ನ ಖಂಡಿತ ಹೇಳಿರ್ತಾನೆ. ಇದೆಲ್ಲವನ್ನ ಡಾಟ್ ಕನೆಕ್ಟ್ ಮಾಡೋದು SIT ಗೆ ತನಿಖೆ ಸುಲಭವಾಗ್ತಾ ಹೋಗ್ತಾ ಇದೆಯಾ ದಿನ ಕಳೆದಂತೆ? ಹೇಗೆ ಪ್ರದೀಪ್? ಖಂಡಿತ ಮೇಡಮ್. ಈಗ ನಾವು ಏರ್ಕ್ರಾಫ್ಟ್ ಆದಾಗ ಅಹಮದಾಬಾದ್ ಅಲ್ಲಿ ನೀವು ಗಮನಿಸಿದ್ರಿ, ಯಾವ ರೀತಿ DNA ಟೆಸ್ಟ್ ಮಾಡಿ ಒಂದು ಬಾಡಿನ ಯಾವ ರೀತಿ ಕನೆಕ್ಟ್ ಮಾಡಿದ್ರು, ಯಾವ ರೀತಿ ಐಡೆಂಟಿಫೈ ಮಾಡಿದ್ರು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಆ ಡಾಟಾ ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಆ ಇವತ್ತಿನ ಟೆಕ್ನಾಲಜಿಲಿ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇದೆ, ಎಲ್ಲ ಸಾಧ್ಯತೆಗಳಿದೆ. ನೀವು ಎಷ್ಟೋ ಪ್ರಕರಣಗಳಲ್ಲಿ 20 ವರ್ಷ 30 ವರ್ಷ ಆಗಿರ್ತಕ್ಕಂಥ ಪ್ರಕರಣಗಳು ಕೂಡ ಆರೋಪಿತರನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳು ಈ ರಾಜ್ಯದಲ್ಲಿ ದೇಶದಲ್ಲಿ ಇದಾವೆ. ಇವತ್ತಿನ ಈ ಟೆಕ್ನಾಲಜಿಲಿ 100ಕ್ಕೆ ಲಕ್ಷ ಪರ್ಸೆಂಟ್ ಸಾಧ್ಯತೆಗಳಿದೆ. DNA ನ ಮೂಲಕ ಇರ್ಬೋದು ಮತ್ತು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಗಳು ಇರ್ಬೋದು, ಎಲ್ಲ ಎಕ್ಸ್ಪರ್ಟ್ಸ್ ಗಳಿಂದ ಇದೆಲ್ಲ ಒಂದು ತಾರ್ಕಿಕ ಅಂತ್ಯ ಅಂತೂ ಖಂಡಿತ ಸಿಗುತ್ತೆ ಮೇಡಮ್. ಓಕೆ, ಈಗ ಒಂದು ಮುಂದಿನ ಹಂತಕ್ಕೆ SIT ಅಧಿಕಾರಿಗಳು ಹೋಗಿದ್ದೆ ಆದ್ರೆ ಕೆಲವರನ್ನ ವಿಚಾರಣೆಗೆ ಒಳಪಡಿಸಬಹುದು ಅಂತ ಅನ್ಸುತ್ತೆ. ಈಗಿರೋ ಸವಾಲ್ ಏನು ಅಂದ್ರೆ ಇವತ್ತು ಸಿಕ್ಕಿರೋದು ಅಥವಾ ಮುಂದೆ ಏನಾದ್ರೂ ಸಿಕ್ಕರೆ ಅಂತ ಅನ್ಕೊಂಡ್ರೆ ಪ್ರಶ್ನೆಯನ್ನ ಇಟ್ಕೊಂಡು ಮುಂದೆ ಹೊಡೆಯೋದಾದ್ರೆ ಯಾರ್ದು ಮೊದಲು ಬಾಡಿ ಯಾರ್ದು ಕಾಸ್ ಆಫ್ ಡೆತ್ ಅಥವಾ ಏಜ್ ಅದೆಲ್ಲ ಆದ್ಮೇಲೆ ಬಾಡಿ ಯಾರ್ದು ಅಂತ, ಅದು ಅವಶೇಷಗಳು ಯಾರ್ದು ಅಂತ ಪತ್ತೆ ಹಚ್ಚಬೇಕಾಗತ್ತೆ. ಇದು ಸುಲಭ ಇದೆಯಾ ಅಥವಾ ಇದು ಕಷ್ಟ ಸಾಧ್ಯನಾ? ಅಂದ್ರೆ 3 ದಶಕಗಳಲ್ಲಿ ಕಾಣೆಯಾದವರ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಕೆಲವು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಅಂತೂ ಲಾಡ್ಜೆ ಆಗಿರಲ್ಲ. SIT ಸಹಾಯವಾಣಿ ತೆರೆದಿದೆ, ಅದನ್ನ ಎಷ್ಟು ಜನ ಸಂಪರ್ಕ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇದು ಯಾವ ತರ ಸವಾಲು? ಅಲ್ಲ, ನೀವ್ ಹೇಳ್ತಾ ಇರೋದು 100ಕ್ಕೆ 100 ಭಾಗ ಸತ್ಯ. ಯಾಕೆಂದ್ರೆ ಇದು ಅಷ್ಟು ಈಸಿ ಆದ ಸಬ್ಜೆಕ್ಟ್ ಅಲ್ಲ. ಅದು 1 ಬಾಡಿ 2 ಬಾಡಿ ಅಂತಂದ್ರೆ ಇಟ್ ಈಸ್ ಇನ್ ಈಸಿ. ಆದ್ರೆ ಇಲ್ಲಿ ತುಂಬಾ ಹೆಣಗಳಿದಾವೆ ಅನ್ನೋ ಮಾತು ಬಂದಿರೋದ್ರಿಂದ, ಮತ್ತೆ ರಾಜ್ಯದಲ್ಲಿ ಎಷ್ಟೊಂದ್ ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಮತ್ತೆ ಸ್ವತಃ ಧರ್ಮಸ್ಥಳಲ್ಲೂ ಕೂಡ ತುಂಬಾ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಅನ್ಯಾಚುರಲ್ ಡೆತ್ ಆಗಿದೆ ಅಂತ ತುಂಬಾ ಕಡೆ ಅದು ಬಂದಿದೆ. ಸೊ ಅವೆಲ್ಲವನ್ನೂ ಇಟ್ಕೊಂಡು ಒಂದ್ ಕಡೆ ಇದನ್ನು ಒಂದ್ ಕಡೆ ಈ ಇದನ್ನು ಅಸ್ಥಿಪಂಜನ್ನು ಒಂದ್ ಕಡೆ ಇಟ್ಕೊಂಡು ಅದನ್ನ ಮ್ಯಾಚ್ ಮಾಡ್ತಕ್ಕಂಥದ್ದಿಲ್ಲ. ಇಟ್ಸ್ ಎ ಬಿಗ್ ಟಾಸ್ಕ್ ಫಾರ್ ದಿ SIT, ಅದ್ರೇನ್ ಡೌಟ್ ಇಲ್ಲ. ಮತ್ತೆ ಎಕ್ಸ್ಪರ್ಟ್ಸ್ಗೂ ಅಷ್ಟೇನೆ, ಅದು ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡಿ ಆ ಡಾಟಾವನ್ನ ಅದನ್ನ ಮ್ಯಾಚ್ ಮಾಡಿ ಇದನ್ನ ಐಡೆಂಟಿಫೈ ಮಾಡಿ ಪ್ರೂವ್ ಮಾಡ್ತಕ್ಕಂಥದ್ದು ಇಟ್ ಇಸ್ ನಾಟ್ ಈಸಿ ಟಾಸ್ಕ್. ಇಟ್ ಇಸ್ ವೆರಿ ವೆರಿ ಬಿಗ್ ಟಾಸ್ಕ್ ಟು ದ SIT ಟೀಮ್. ಅಟ್ ದ ಸೇಮ್ ಟೈಮ್ ಇದನ್ನ ಮಾಡೋದ್ರಿಂದ ಸತ್ಯ ಹೊರ ಬರುತ್ತೆ. ಇದಕ್ಕೊಂದು ಗೊತ್ತಾಗ್ಲೇಬೇಕು, ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು. ಇದು ಕಳೆದ 16 ವರ್ಷಗಳ ಪ್ರಕರಣ. ಇದು 1 ವರ್ಷ. ಇವತ್ತು ಪದ್ಮಪ್ರಿಯ ಪ್ರಕರಣ ಇರ್ತಕ್ಕಂಥದ್ದು ಇರ್ಬೋದು, ಆನೆ ಮಾವುದ್ರ ಪ್ರಕರಣ ಇರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಅಲ್ಲಿ ಇನ್ನೇನೇನೋ ಆಗಿದೆ. ಇವೆಲ್ಲಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗ್ಬೇಕು ಅಂದ್ರೆ ಇದ್ರ ಸತ್ಯ ಹೊರಗಡೆ ಬರಲೇಬೇಕು. ಅಲ್ಲಿ ಸತ್ಯ ಏನಾಗಿದೆ, ಯಾರಿಂದ ಆಗಿದೆ, ಯಾವ ರೀತಿ ಆಗಿದೆ ಅದು ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅನಿತಾ ಭಟ್ ಒಬ್ರು ಮೇಡಮ್, ಒಬ್ರು ಭಟ್ ಅಂತ ಒಬ್ರು ಅನನ್ಯ ಭಟ್, ಈಗ ಅವ್ರ ಮಗಳು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವಾಗ ತಗೊಂಡಿಲ್ಲ, ಇವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಸ್ಥಿ ಪಂಜರ ಸಿಕ್ಕಿದ್ರೆ ನನ್ ಕೊಡಿ ಅಂತ. ಆ ಮಗಳದು DA ಅವ್ನ ಬಾಡಿ ಸಿಕ್ಕಿ, ಆ ಏಜ್ ಅದು ರಿಲೇಟೆಡ್ ಸಿಕ್ಕಿ,
ಈ ಅವ್ರ ತಾಯಿದು ಡಿಎನ್ಎ ಮ್ಯಾಚ್ ಮಾಡ್ರೆ ಪ್ರೂವ್ ಆಗುತ್ತಲ್ಲ. ಇಟ್ ಈಸ್ ಎನ್ ಎಕ್ಸಾಂಪಲ್, ಐ ಗಿವ್ ಎನ್ ಎಕ್ಸಾಂಪಲ್. ಅಲ್ಲ ಒಂದು ಮ್ಯಾಚ್ ಮಾಡಿದ್ರೆ ಅವಾಗ ಪ್ರೂವ್ ಆಗುತ್ತೆ. ದಟ್ ಈಸ್ ಈಸಿ. ಅವಾಗ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಅದು ಅನನ್ಯ ಭಟ್ ಅಂತಲ್ಲ, ಈಗ ಇನ್ಯಾರೇ ಹೊಸದಾಗಿ ಬಂದು ದೂರ್ ಕೊಟ್ಟು ಅವರಿಗೆ ಸಂಬಂಧಪಟ್ಟವರ ಯಾರೇ ಕೊಟ್ಟು ಬಹಳ ದೊಡ್ಡ ಪ್ರಕರಣ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ 400ರಿಂದ ಅದಕ್ಕಿಂತ ಜಾಸ್ತಿ 100 ಶವಗಳನ್ನ ಹೂತ್ ಹಾಕಿದೀನಿ ಅಂತಂದ್ರೆ ಸ್ವಲ್ಪ ಆಶ್ಚರ್ಯ ಆಗತ್ತೆ ಪ್ರದೀಪ್, ಮತ್ತೆ ಒಂದ್ ಭಯ ಹುಟ್ಸತ್ತೆ. ಅಂದ್ರೆ ಇಲ್ಲೇನ್ ನಡೀತಾ ಇತ್ತು ಅನ್ನೋದೊಂದ್ ಭಯ ಕೂಡ ಹುಟ್ಸತ್ತೆ. ತಾವ್ ಹೇಳ್ತಾ ಇದೀರಿ ಇದೇನು ಅಲ್ಲ, ಇವತ್ ಸಿಕ್ಕಿರೋದು ಏನು ಅಲ್ಲ, ಮುಂದೆ ಇದೆ ಬಹಳ ದೊಡ್ಡದು ಅಂತ ಹೇಳ್ತಾ ಇದೀರಿ. ಭಯ ಆಗತ್ತೆ, ಅಂದ್ರೆ ಏನ್ ನಡೀತಿದೆ ಅಂತ ಆಶ್ಚರ್ಯ ಜೊತೆ. ನಮ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮೇಡಮ್, ನನಗಿರೋ ಇನ್ಫಾರ್ಮೇಶನ್, ನಮ್ಮೆಲ್ರಿಗೂ ಇರೋ ಇನ್ಫಾರ್ಮೇಶನ್ ಪ್ರಕಾರ ಇದು ಬಹಳ ಸ್ಮಾಲ್. ಇನ್ನು ದೊಡ್ಡ ಮಟ್ಟದ ಸ್ಕೆಲೆಟನ್ಗಳು ಸಿಗ್ತವೆ. ಅದ್ರದ್ದು ಒಂದು ದೊಡ್ಡ ಆಘಾತಕಾರಿ ವಿಷಯ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಅಂದ್ರೆ ಇದ್ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ. ಅಂದ್ರೆ ಈಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹೇಳೋ ರೀತಿಯಲ್ಲಿ ಯಾರೋ ಬಂದ ಅನಾಥ ಶವಗಳು ಸಿಕ್ಕಿ ಅದರ ದಫನ್ ಕಾರ್ಯ ಅಲ್ಲ, ನೀವ್ ಹೇಳಿದ ರೀತಿಯಾಗಿ ಇದು ಒಂದು ನಿರ್ದಿಷ್ಟವಾಗಿ ಯಾವ್ದೋ ಅನಾಥ ಶವ ಸಿಕ್ಕಿದ್ರೆ ಅನಾಥ ಶವನ ಊಳಕ್ಕೆ ಪಂಚಾಯತಿಯವ್ರು ಯಾರು ರೈಟ್ಸ್ ಕೊಟ್ಟಿದ್ದಾರೆ, ಅಥವಾ ಅಲ್ಲಿನ ಇವ್ರೇನ್ ಇದಾರಲ್ಲ ನೋಡ್ಕೊ ಆಡಳಿತ ಮಂಡಳಿಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ, ಅದು ಪೊಲೀಸ್ ಪ್ರೊಸೀಜರ್ ಪ್ರಕಾರ UDR ಆಗ್ಬೇಕು, FIR ಆಗ್ಬೇಕು. ಅವರು 15 ದಿವಸಗಳ ಕಾಲ 10 ದಿವಸಗಳ ಕಾಲ ಅದನ್ನ ಸ್ಟೋರೇಜ್ ಮಾಡಿ, ಪಬ್ಲಿಕೇಶನ್ ಮಾಡಿ, ನೋಟಿಫಿಕೇಶನ್ ಮಾಡಿ, ತದನಂತರ ಯಾರು ಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ಡಫನ್ ಮಾಡ್ಬೇಕು. ಆದ್ರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟರು? ಇವ್ರು ಮಾಡಕ್ಕೆ ಫಾರೆಸ್ಟ್ ಅಲ್ಲಿ ಹೋಗಿ ಮಾಡಕ್ಕೆ, ರಿಸರ್ವ್ ಫಾರೆಸ್ಟ್ ಅಲ್ಲಿ ಯಾರು ಮಾಡಕ್ ಹೇಳಿದಾರೆ ಇವ್ರನ್ನ? ಇವರು ಹೆಣ ಒಳಗ ಕೆಲಸ ವಹಿಸ್ಕೊಂಡಿದಾರ ಪಂಚಾಯತಿ ಅವ್ರಿಗೆ. ಪಂಚಾಯತಿ ಇರ್ತಕ್ಕಂಥದ್ದು ಬೇರೆ ಕೆಲಸ. ಓಕೆ ಪ್ರದೀಪ್, ಕೇಳಿಸ್ತಾ ಇದೆಯಾ? ಡನ್. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ವ್ಯಕ್ತಿಯೊಬ್ಬ ಬಂದು ದೂರು ಕೊಟ್ಟು FIR ಆಗಿ ನ್ಯಾಯಾಲಯದಲ್ಲಿ ಆತ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಸ್ವಲ್ಪ ತಡ ಆಯ್ತು. ತನಿಖಾಧಿಕಾರಿ ಕೇಳಿಸಿದೆ, ಕಂಟಿನ್ಯೂ ಮಾಡಿ. ನಿಮ್ಮ ಸ್ವಲ್ಪ ಏನೋ ಕನೆಕ್ಟಿವಿಟಿ ಮಿಸ್ ಆಗಿತ್ತು, ಗ್ಲಿಚಸ್ ಇತ್ತು, ಹೇಳಿ ಮೇಡಮ್. ಅದು ತನಿಖಾಧಿಕಾರಿಗಳು ಇಲ್ಲ ನಾವು ಆತರ ಮಾಡೋದ್ ಬೇಡ. ತನಿಖಾಧಿಕಾರಿಗಳು ಯಾಕೆ ಅಂತಂದ್ರೆ ಈ ತರದೊಂದು ಇಶ್ಯೂನಲ್ಲಿ ಆತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸುಮ್ನೆ ಹೋಗಿ ಏನೋ JCB ತಗೊಂಡು ತೋಡ್ಬಿಡೋದಲ್ಲ. ಅದಕ್ಕೆ ಒಂದು ಅದಕ್ಕೊಂದು ಪೂರ್ವ ಸಿದ್ಧತೆ ಬೇಕಾಗಿದೆ. ಅದಕ್ಕೆ ಒಂದಷ್ಟು ಎಲ್ರು ಎಕ್ಸ್ಪರ್ಟ್ಸ್, ಇವರು ತಹಸೀಲ್ದಾರರು, AC ಅವರೆಲ್ಲ ಅಧಿಕಾರಿಗಳು ಇರ್ಬೇಕಾಗತ್ತೆ. ಸೊ ಅದೆಲ್ಲ. ಆಮೇಲೆ ಸೆಕ್ಯೂರಿಟಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಇವತ್ತು ಸೆಕ್ಯೂರಿಟಿನ ತುಂಬಾ ದೊಡ್ಡ ಮಟ್ಟದ ಸೆಕ್ಯೂರಿಟಿ ತಗೊಂಡೋಗಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಬೇರೆ ರೀತಿ ಇದೆ, ಭಾವನಾತ್ಮಕವಾಗಿ ಧರ್ಮಸ್ಥಳದ ಬಗ್ಗೆ, ದೇವ್ರ ಬಗ್ಗೆ ಒಂದಷ್ಟು ಗೌರವ ಇಟ್ಕೊಂಡಿರ್ತಕ್ಕಂಥ ಜನರಿದ್ದಾರೆ. ಅವರು ಇದ್ರ ಬಗ್ಗೆ ವ್ಯತಿರಿಕ್ತವಾದ ಪರಿಣಾಮ ಬಿದ್ದಾಗ ದೊಡ್ಡ ಮಟ್ಟದ ಅನಾಹುತಗಳು ಆಗ್ಲಿಕ್ಕೆ ಸಾಧ್ಯತೆಗಳಿದಾವೆ. ಅದೆಲ್ಲವನ್ನ ಮುನ್ನೆಚ್ಚರಿಕೆ ಇಟ್ಕೊಂಡು ಒಂದಷ್ಟು ನಿಧಾನ ಆಗಿರ್ಬೋದು, ಬಟ್ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಿದೆ ಅಂತ ನನ್ನ ಭಾವನೆ ಮೇಡಮ್.